ಯಸಳೂರಿನಲ್ಲಿ ಅರ್ಜುನನ ಸಮಾಧಿ ಸ್ಥಳದಲ್ಲಿ ಅರ್ಜುನ ಉದ್ಘಾಟನೆ ಮಾಡಿದ್ದೇವೆ. ಉಸ್ತುವಾರಿ ಸಚಿವರಾದಂಥ ಕೃಷ್ಣ ಬೈರೇಗೌಡರವರು, ಮಂಜು ಅವರು, ಶಿವಲಿಂಗೇಗೌಡರು, ನಮ್ಮ ಶ್ರೇಯಸ್ ಪಾಟೀಲ್ ಅವರಿದ್ದಾರೆ, ಸಂಸದರು, ಇತರ ಎಲ್ಲ ಪ್ರಮುಖ ಮುಖಂಡಗಳು ನಾವೆಲ್ಲ ಭಾಗಿಯಾಗಿದ್ದೇವೆ. ಅರ್ಜುನನ ಪ್ರತಿಮೆ ಎದುರುಗಡೆ ನಿಂತುಕೊಂಡಂಥ ಸಂದರ್ಭದಲ್ಲಿ ಅರ್ಜುನನು ನೆನೆದಾಗ ಭಾಳ ದುಃಖ ಆಗ್ತದೆ. ಅರ್ಜುನ ನಮ್ಮೆಲ್ಲರ ಒಬ್ಬ ಹೆಮ್ಮೆಯ ಆನೆ. ಇವತ್ತು 8 ಸಲ ವಿಶ್ವವಿಖ್ಯಾತವಾದಂಥ ದಸರಾ ಮಹೋತ್ಸವದಲ್ಲಿ ಅವರು ಅರ್ಜುನ ಅಂಬಾರಿಯನ್ನು ಹೊತ್ತು, ಚಿನ್ನದ ಅಂಬಾರಿ ಹೊತ್ತು ಗಜಗಾಂಭೀರ್ಯದಿಂದ ಇವತ್ತು ಅವರು ಹೆಜ್ಜೆ ಹಾಕಿದಂಥದ್ದು. ಅರ್ಜುನ ಬರೀ ನಮಗಷ್ಟೇ ಇಲ್ಲ, ಇಡೀ ಕರ್ನಾಟಕ ರಾಜ್ಯದ 7 ಕೋಟಿ ಜನರ ಮನ ಗೆದ್ದು ಇವತ್ತು ಅವರೆಲ್ಲರಿಗೆ ಪ್ರೀತಿಗೆ ಪಾತ್ರರಾದಂಥ ನಮ್ಮ ಅರ್ಜುನ ಆನೆ. ನಾನು 2023ರಲ್ಲಿ ಬೆಳಗಾವದಲ್ಲಿ ಅಧಿವೇಶನದಲ್ಲಿದ್ದಂಥ ಸಂದರ್ಭದಲ್ಲಿ ನನಗೆ ಮಾಹಿತಿ ಬಂತು. ಬರಸಿಡಿಲಿನಂತೆ ಅರ್ಜುನ ಹುತಾತ್ಮನಾದ ಅನ್ನುವಂಥ ಒಂದು ಸುದ್ದಿ ಬಂದ ತಕ್ಷಣ ನಾನು ಇಲ್ಲಿಗೆ ಬಂದು ಸಮಾಧಿಗೆ ಪೂಜೆ ಮಾಡಿ ಘೋಷಣೆ ಮಾಡಿದ್ದೆ. ಅರ್ಜುನ ಸ್ಮಾರಕ ಮಾಡ್ತೀವಿ. ಮತ್ತು ಇವತ್ತು ಬಳ್ಳ್ಯದಲ್ಲಿನೂ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಸಂಪರ್ಕ ಮಾಡಿದ್ದಾಗ, ಸಮಾಲೋಚನೆ ಮಾಡಿದ್ದಾಗ ಎರಡೂ ಕಡೆ ಸ್ಮಾರಕ ಘೋಷಣೆ ಮಾಡು ಅಂತೇಳಿ ನನಗೆ ಸೂಚನೆಯನ್ನು ಕೊಟ್ಟಿದ್ದರು. ಬಳ್ಳಿಯಲ್ಲಿ ಸಹಿತ ಅರ್ಜುನ ಸ್ಮಾರಕ ಮಾಡ್ತೀವಿ ಅಂತೇಳಿ ನಾವು ಹೇಳಿದ್ದೇವೆ. ಹೀಗಾಗಿ ಇವತ್ತು ಬಳ್ಳಿಯಲ್ಲಿ ಅರ್ಜುನ ಸ್ಮಾರಕ ಜೂನ್ 3ನೇ ತಾರೀಕಿಗೆ ಮಾಡಿ ಅದನ್ನು ಉದ್ಘಾಟನೆಯನ್ನು ಮಾಡಿದ್ದೇವೆ. ಇವತ್ತು ಇಲ್ಲಿ ಈ ಸ್ಮಾರಕದ ಉದ್ಘಾಟನೆ ಆಗ್ತಾ ಇದೆ. ಅದರ ಉದ್ದೇಶ ಏನು ಅಂತ ಹೇಳಿದರೆ, ಇವತ್ತು ಅರ್ಜುನನ ಒಂದು ಸಾಧನೆ. ಇವತ್ತು ಅರ್ಜುನ ಏನು ಯಾವ ರೀತಿಯಲ್ಲಿ 1968ರಲ್ಲಿ ಖೆಡ್ಡಾ ಕಾರ್ಯಾಚರಣೆಯಲ್ಲಿ ಅರ್ಜುನನ್ನು ಸೆರೆ ಹಿಡಿಯಲಾಗಿತ್ತು. ಅದಾದಮೇಲೆ ನಮ್ಮ ಮಾವುತರು, ಕಾವಾಡಿಗರು ಅರ್ಜುನನಿಗೆ ಪಳಗಿಸಿದರು. ಅದಾದಮೇಲೆ ಈ ರಾಜ್ಯದ ಒಂದು ಹೆಮ್ಮೆಯ ಆನೆಯಾಗಿ ಸುಮಾರು 22 ಸಲ ಅರ್ಜುನ ನಮ್ಮ ಮೈಸೂರು ದಸರಾ ಮಹೋತ್ಸವದಲ್ಲಿ ಭಾಗಿಯಾಗಿ 8 ಸಲ ಚಿನ್ನದ ಅಂಬಾರಿಯನ್ನು, ಅದು 750 kg ಅಂಬಾರಿಯನ್ನು ಹೊತ್ತು ಎಲ್ಲರ ಮನ ಗೆದ್ದಿದ್ದಂಥದ್ದು. ಇವತ್ತು ಅರ್ಜುನ ಭೌತಿಕವಾಗಿ ನಮ್ಮ ಜೊತೆಯಲ್ಲಿರದೇ ಇದ್ದರೂ ಇಡೀ ಕರ್ನಾಟಕ ರಾಜ್ಯದ ಜನರ ಹೃದಯದಲ್ಲಿ ನೆಲೆಸಿದ್ದಾನೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಅಂದು ಏನು ಪುಂಡಾನೆ ಇತ್ತು ಇಲ್ಲೇ, ಆ ಪುಂಡಾನೆಗೆ ಸೆರೆ ಹಿಡಿಯುವಂಥ ಒಂದು ಕಾರ್ಯಾಚರಣೆ, ಅತ್ಯಂತ ಅಪಾಯವಾದಂಥ ಒಂದು ಕಾರ್ಯಾಚರಣೆ. ಆ ಕಾರ್ಯಾಚರಣೆಯಲ್ಲಿ ಇವತ್ತು ಯಾವುದೇ ಕಾರ್ಯಾಚರಣೆ ಕರ್ನಾಟಕದ ಅರಣ್ಯ ಇಲಾಖೆಯವರು ಮಾಡಬೇಕು ಅಂತ ಹೇಳಿದರೆ, ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳ ಒಂದು ನೆಚ್ಚಿನ ಆನೆ ಯಾವುದಪ್ಪ ಅಂತ ಹೇಳಿದರೆ ಅರ್ಜುನ ಆನೆ. ಅರ್ಜುನ ಆನೆಗೆ ಅವರು ನೆನಪಿಸ್ಕೊಳ್ತಾ ಇದ್ರು. ಅರ್ಜುನ ಆನೆಯ ನೇತೃತ್ವದಲ್ಲಿ ಈ ಪುಂಡಾನೆಯನ್ನು ಸೆರೆ ಹಿಡಿಬೇಕು. ಯಾಕಂದರೆ ಪುಂಡಾನೆಗಳು ಬರೀ ರೈತರ ಬೆಳೆ ನಷ್ಟ ಮಾಡೋದು ಅಷ್ಟೇ ಅಲ್ಲ, ಜೀವಹಾನಿ ಮಾಡುವಂಥದ್ದು ನಾವೆಲ್ಲ ನೋಡಿದ್ದೇವೆ. ಆ ಜೀವಹಾನಿ ಮಾಡುವಂಥ ಪುಂಡಾನೆಗೆ ಇವತ್ತು ಸೆರೆ ಹಿಡಿಬೇಕು ಅಂತೇಳಿ ಕುಮ್ಕಿ ಆನೆಗಳು, ನಮ್ಮ ವೆಟರ್ನರಿ ಡಾಕ್ಟರ್, ನಮ್ಮ ಇವತ್ತು ಡಾಟ್ ಮಾಡುವಂಥವರು, ಎಕ್ಸ್ಪರ್ಟ್ಸು ಎಲ್ಲರೂ ಇಲ್ಲಿದ್ದಂಥ ಸಂದರ್ಭದಲ್ಲಿ ಆ ಪುಂಡಾನೆ ದಾಳಿಗೆ ಅಂಜಿ ಬೇರೆ ಎಲ್ಲ ಓಡಿ ಹೋಗಿದ್ದಾಗ ಏಕಾಂಗಿಯಾಗಿ ಹೋರಾಟ ಮಾಡಿ ಅರಣ್ಯ ಇಲಾಖೆ ಏನು ಸಿಬ್ಬಂದಿ ಇದ್ದರು ಆ ಸಿಬ್ಬಂದಿಯ ಜೀವ ಉಳಿಸಿ ಒಂದು ತಾನು ಹುತಾತ್ಮನಾದಂಥ ಅರ್ಜುನನ ಶೌರ್ಯ ಏನಿದೆ, ಸಾಹಸ ಏನಿದೆ, ಅದು ಮುಂದಿನ ಪೀಳಿಗೆಗೂ ಗೊತ್ತಾಗಬೇಕು ಅನ್ನೋಂಥದ್ದು. ಅದರಿಂದ ಆ ಒಂದು ದೃಷ್ಟಿಯಿಂದ ಇವತ್ತು ನಾವು ಅರ್ಜುನನ ಒಂದು ಸ್ಮಾರಕವನ್ನು ಇಲ್ಲಿ ಮಾಡಿದ್ದೇವೆ. ಇವತ್ತು ಅದಕ್ಕೆ ಏನು ಕೆಲವೊಂದು ಇಲ್ಲಿ ಮೂಲಭೂತ ಸೌಕರ್ಯ ಬೇಕು ಅನ್ನುವಂಥ ಬೇಡಿಕೆಯೂ ಇದೆ. ಇಲ್ಲಿ ಆನೆಯ ಕಾರಿಡಾರ್ ಇದೆ, ಭಾಳಷ್ಟು ಆನೆಗಳು ಸಂಚಾರ ಮಾಡ್ತಾ ಇರ್ತವೆ. ಇಂಥ ಸಂದರ್ಭದಲ್ಲಿ ಜನರ ಸುರಕ್ಷತೆಗೂ ನಾವು ಆದ್ಯತೆಯನ್ನು ಕೊಡಬೇಕಾಗ್ತದೆ. ಈಗಾಗಲೇ ಉಸ್ತುವಾರಿ ಮಂತ್ರಿಗಳ ಜೊತೆಯಲ್ಲೂ ನಾನು ಚರ್ಚೆ ಮಾಡಿದೆ. ಅದೇ ವಿಚಾರ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇದು ಮಾನವ ಪ್ರಾಣಿ ಸಂಘರ್ಷದ ಈ ಒಂದು ಪ್ರದೇಶ ಇದೆ. ಸುಮಾರು ಆನೆಗಳು ಅರಣ್ಯದ ಹೊರಗಡೆನೇ ಇದ್ದಾವೆ. ಹೀಗಾಗಿ ಅವಕ್ಕೆ ಪ್ರತ್ಯೇಕವಾಗಿ ಇವತ್ತು ಆನೆಧಾಮ ಮಾಡುವಂಥದ್ದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಸರ್ಕಾರ ಎಲ್ಲ ರೀತಿಯ ಕ್ರಮ ನಾವು ಜರುಗಿಸ್ತಾ ಇದ್ದೇವೆ, ಎಲ್ಲ ರೀತಿಯ ಶ್ರಮ ವಹಿಸ್ತಾ ಇದ್ದೇವೆ. ಮಾನವ ಪ್ರಾಣಿ ಸಂಘರ್ಷದಲ್ಲಿ ಇವತ್ತು ಮಾನವ ಜೀವ ಅತ್ಯಮೂಲ್ಯವಾದಂಥದ್ದು. ಆ ಜೀವಕ್ಕೆ ಬೆಲೆನೇ ಕಟ್ಟಲಿಕ್ಕೆ ಆಗೋದಿಲ್ಲ. ಆ ಜೀವ ಸಂರಕ್ಷಣೆ ಮಾಡುವಂಥದ್ರ ಜೊತೆಯಲ್ಲಿ ವನ್ಯಜೀವಿಗಳ ಸಂರಕ್ಷಣೆ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅರ್ಜುನ ಹೆಸರಿನಲ್ಲಿ ಪ್ರಶಸ್ತಿ ಕೊಡ್ತೀವಿ ಅಂತೇಳಿ ಘೋಷಣೆಯನ್ನು ಮಾಡಿದ್ದೇವೆ. ಹಿಂದೆ ಭೀಮ್ ಆನೆ ಅನೇಕ ಕಾರ್ಯಾಚರಣೆಯಲ್ಲಿ ಯಾವ ರೀತಿಯಲ್ಲಿ ಅರ್ಜುನ ಇವತ್ತು ಬರೀ ಆನೆ ಸೆರೆಹಿಡಿಯೋದಂಥದ್ರಲ್ಲೇ ಅಷ್ಟೇ ಅಲ್ಲ, ಹುಲಿ ದಾಳಿಯಿಂದ ಅನೇಕ ಜನರಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಹುಲಿ ಸೆರೆ ಹಿಡಿಯಲಿಕ್ಕೂ ಅರ್ಜುನ ಆನೆಯ ಒಂದು ಸಹಕಾರ ನಮಗೆ ಸಿಕ್ಕಿದೆ.
ಹೀಗಾಗಿ ಇವತ್ತು 4 ವರ್ಷ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಇವತ್ತದು ಅತ್ಯಂತ ಮಹತ್ವದಾದಂಥ ಪ್ರತಿಷ್ಠಿತ ಪ್ರಶಸ್ತಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತೇನು ಭೀಮ್ ಆನೆಯ ಒಂದು ಕಾರ್ಯಾಚರಣೆಯಲ್ಲಿ ಅದು ಭಾಳಷ್ಟು ಜನ ತೊಂದರೆಯನ್ನು ಕೊಡ್ತಾ ಇತ್ತು. ಅಂಥ ಪುಂಡಾನೆಗಳಿಗೆ ಹಿಡಿಯುವಂಥದ್ರಲ್ಲಿ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿದಂಥ ಮಾವುತರಿಗೆ ಗುಂಡ್ಯ ಅಂತೇಳಿ ಒಬ್ಬ ಮಾವುತ, ನಂಜುಂಡಸ್ವಾಮಿ ಅನ್ನುವಂಥ ಒಂದು ಕಾವಾಡಿಗ, ಅವರಿಬ್ಬರಿಗೆ ನಾವು ಅರ್ಜುನ ಆನೆ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಆ ಪ್ರಶಸ್ತಿ ಈ ವರ್ಷನೂ ಮುಂದುವರಿಸ್ತೇವೆ. ಮತ್ತು ಇವತ್ತು ಇದರ ಉದ್ಘಾಟನೆಯನ್ನು ಮಾಡಿದ್ದೇವೆ. ಭಾಳ ಅತ್ಯಂತ ನೋವಿನಿಂದ ಮಾವುತ ಮತ್ತು ಕಾವಾಡಿಗ ಯಾರಿವತ್ತು ನಮ್ಮದು ಮುಂಚೂಣಿ ಸಿಬ್ಬಂದಿಗಳಿದ್ದಾರೆ, ಆ ಮುಂಚೂಣಿ ಸಿಬ್ಬಂದಿಗಳಿಗೆ ಗುರುತಿಸುವಂಥದ್ದು ಅವರು ಏನು ಸಾಹಸ ಶೌರ್ಯದಿಂದ ಇವತ್ತು ಆನೆಗಳಿಗೆ ನಿರ್ವಹಣೆ ಮಾಡ್ತಾರೆ, ಆನೆಗಳಿಗೆ ಪಳಗಿಸ್ತಾರೆ, ಇವತ್ತು ಅನೇಕ ರೀತಿಯಲ್ಲಿ ನಮಗೆ ನಿರ್ವಹಣೆ ಮಾಡಲಿಕ್ಕೆ ಸಹಾಯ ಮಾಡ್ತಾರೆ. ಅಂಥವರಿಗೆ ಗುರುತಿಸಿ ಅವರಿಗೆ ಪ್ರಶಸ್ತಿ ಕೊಡುವಂಥ ಯೋಜನೆಯನ್ನು ನಾವು ರೂಪಿಸಿದ್ದೇವೆ. ಹೀಗಾಗಿ ಇವತ್ತು ಇದರ ಉದ್ಘಾಟನೆಯನ್ನು ಮಾಡಿದ್ದೇವೆ. ಇನ್ನು ನಮ್ಮ ಜನಪ್ರತಿನಿಧಿಗಳ ಜೊತೆಯಲ್ಲಿ ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿ ಇದಕ್ಕೆ ಸುಧಾರಣೆ ಮಾಡುವಂಥದ್ದು, ಇದರ ರಕ್ಷಣೆ ಮಾಡುವಂಥದ್ದಕ್ಕೂ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ಈಗಾಗಲೇ ಕೆಲವೊಂದಿವರು ಸುತ್ತುಗೋಡೆ ಆಗಲಿ ಅಥವಾ ಟೆಂಟೇಕಲ್ ಫೆನ್ಸಿಂಗ್ ಮಾಡಿದ್ದಾರೆ. ರೈಲ್ವೆ ಬ್ಯಾರಿಕೇಡ್ ಬೇಕಾದರೂ ಮಾಡಬೇಕು ಅಂತ ಹೇಳಿದ್ದೇನೆ. ಯಾಕಂದರೆ ಆನೆಗಳು ಹಿಂಡಿನಲ್ಲಿ ಬರ್ತವೆ ಮತ್ತು ಸ್ಮಾರಕ ಇವತ್ತು ಯಾವುದೇ ರೀತಿಯಲ್ಲಿ ಅವಘಡಗಳಾಗಬಾರ್ದು ಅನ್ನುವಂಥ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ದೇನೆ. ರಸ್ತೆದೊಂದು ವಿಷಯ ಇದೆ, ಇವೆಲ್ಲವೂ ನಾವು ಸುರಕ್ಷತೆ ದೃಷ್ಟಿಯಿಂದ ಎಲ್ಲ ದೃಷ್ಟಿಯಿಂದ ಮುಂದಿನ ಕ್ರಮ ತೆಗೆದುಕೊಳ್ಳುತ್ತೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬರುವಂಥ ದಿನಮಾನಗಳಲ್ಲೂ ರೈತರು, ಇಲ್ಲಿರುವ ಸಾರ್ವಜನಿಕರು, ನಮ್ಮ ಅರಣ್ಯ ಇಲಾಖೆಯವರು ಜೀವದ ಹಂಗನ್ನು ತೊರೆದು ಇವತ್ತು ಮಾನವ ಪ್ರಾಣಿ ಸಂಘರ್ಷ ತಡೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಅವರು ಸಹಕಾರ ಕೊಡಲಿ ಅನ್ನುವಂಥ ವಿನಂತಿಯನ್ನು ತಮ್ಮ ಮುಖಾಂತರ ಮಾಡುತ್ತಾರೆ. ಈಗ ನಾಳೆಯಿಂದ ಹೇಗೆ ಸರ್? ಈಗ ನೋಡಿ, ಈಗ ನಾವು ಇದ್ರ ಬಗ್ಗೆ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆಲಿ ಚರ್ಚೆ ಮಾಡ್ತೇವೆ. ಹೌದು, ಪ್ರವಾಸಿಗರು ಬರ್ತಾರೆ, ಅರ್ಜುನನ ಮೇಲೆ ಅಭಿಮಾನ ಇದೆ, ಇಲ್ಲಿ ಬಂದು ಪೂಜೆ ಮಾಡಲಿಕ್ಕೆ ಬರ್ತಾರೆ. ಆ ಪೂಜೆ ಸಲ್ಲಿಸುವಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯ ಒಂದು ಅವಘಡಗಾಗಲಿ ಅಪಾಯ ಆಗಲಿ ಆಗಬಾರ್ದು. ಆ ಪ್ರವಾಸಿಗರಿಗೆ ಅಪಾಯ ಆಗದ ರೀತಿಯಲ್ಲಿ ಇವತ್ತು ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಮುಕ್ತವಾದಂಥ ಅವಕಾಶ ಮಾಡಿಕೊಳ್ಳಲಾಗುತ್ತದೆ. ಗಾರ್ಡ್ ಆ ಥರ ಅವ್ರ ಸೆಕ್ಯೂರಿಟಿ ನೋಡಿ, ಅಲ್ಲಿವರೆಗೆ ಇವತ್ತು ನಾವು ಅಧಿಕಾರಿಗಳ ಜೊತೆಲಿ ಚರ್ಚೆ ಮಾಡಿ ಹೇಳ್ತೇನೆ. ನಮ್ಮ ಅಧಿಕಾರಿಗಳು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಅರ್ಜುನ ಮೃತಪಟ್ಟಾಗಿ ಪ್ರತಿಭಟನೆ ಆಗಿತ್ತು. 19 ಜನರ ಮೇಲೆ 2 ವರ್ಷದ ನಂತರ FIR ಹಾಕಿ ಅವ್ರ ಮೇಲೆ ಕ್ರಮ ಮಾಡಿದ್ದಾರೆ ಅಂತ. 2 ವರ್ಷ ನಂತರನ? ಅಲ್ಲ, ಕೇಸ್ ಅವಾಗಿತ್ತು, ಗೊತ್ತಾಗಿದೆ 2 ವರ್ಷ ಆದ ನಂತರ ಸರ್. ಅಲ್ಲಿವರೆಗೆ ಯಾರಿಗೂ ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಅಧಿವೇಶನದಲ್ಲಿ ಮಾತಾಡಿದ್ವಿ, ನೀವು ಉತ್ತರ ಕೊಟ್ಟಿದ್ದೀರಾ ಸರ್. ಅದನ್ನ ಆ ಪ್ರಕರಣ ಸಂಬಂಧಪಟ್ಟಂತೆ ತಾವು ಅರಣ್ಯ ಸಚಿವರು ಏನು ಆಯ್ತು, ಇದ್ರ ಬಗ್ಗೆ ನೋಡಿ, ಗೃಹ ಮಂತ್ರಿಗಳ ಜೊತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡ್ತೀವಿ. ಉಸ್ತುವಾರಿ ಮಂತ್ರಿಗಳು ಇಲ್ಲೇ ಇದ್ದಾರೆ. ಅದಕ್ಕೆ ಯಾವ ರೀತಿಯಲ್ಲಿ ಜನರಿಗೆ ನೋಡಿ ಈಗಾಗಲೇ ಮಾಡಿದ್ದೇವೆ. ಯಾವತ್ತು ಯಾರು ನೋಡಿ ಒಂದೊಂದು ಕಡೆ ಕೇಸ್ ಆಗಿದ್ದು ಏನಕ್ಕೆ ಅಂತ ಹೇಳಿ ಸರ್. ಪ್ರತಿಭಟನೆ ಆಗಿದ್ದು ನನ್ನ ಪ್ರಕಾರ ಇಲ್ಲೇ ಸಮಾಧಿ ಮಾಡಬೇಕು ಅನ್ನೋಂಥದ್ದು, ರೋಡ್ ಸೈಡ್ ಅಲ್ಲಿ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಸಮಾಧಿ ಮಾಡಬೇಕು ಅಂದಾಗ ಇಲ್ಲೇ ಸಮಾಧಿ ಮಾಡಿದ್ದೇವೆ. ಕೆಲವರು ಅಲ್ಲಿ ಬಳ್ಳಿಯಲ್ಲಿ ಮಾಡಬೇಕು, ಅಲ್ಲಿ ಅರ್ಜುನ ವಾಸ ಮಾಡ್ತಾ ಇದ್ದ, ಬಳ್ಳಿಯಲ್ಲಿ ಮಾಡಬೇಕು ಅಂತ ಒತ್ತಾಯ ಭಾಳ. ನನಗೆ ಒಂದು 10-20 ದೂರವಾಣಿ ಕರೆಗಳು ಬಂದಿದ್ದವು, ಬಳ್ಳಿಯಲ್ಲಿ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ. ಅದಾದ್ಮೇಲೆ ನಾನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ. ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತೇವೆ. ದೊಡ್ಡ ವಿಷಯ ಸರ್. ಸಾಫ್ಟ್ ರಿಲೀಸ್ ಸೆಂಟರ್ದು ಈಗ ಯಾವ ಹಂತದಲ್ಲಿ? ನೋಡಿ, ಸಾಫ್ಟ್ ರಿಲೀಸ್ ಸೆಂಟರ್ ಮಾಡಲಿಕ್ಕೆ ನಾವು ಕೇಂದ್ರಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇವೆ. ಇದು ಟೈಗರ್ ಕನ್ಸರ್ವೇಷನ್ ರಿಸರ್ವ್ದಲ್ಲಿದೆ, ಕೋರ್ ಏರಿಯಾದಲ್ಲಿದೆ. ಇದು ಮಾಡಲಿಕ್ಕೆ ಬರೋದಿಲ್ಲ ಅಂತೇಳಿ ಸುಮಾರು ದಿವಸಗಳವರೆಗೆ ಅದು ಪೆಂಡಿಂಗ್ ಇಕ್ಕಿ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಈಗ ಹೊಸದಾಗಿ ನಮ್ಮ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ, ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂಥ ಪ್ರದೇಶಗಳಲ್ಲಿ ಮಾಡಬೇಕು ಅಂತೇಳಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗೆ ನಾನು ಹೇಳಿದ್ದೇನೆ. ಮತ್ತು ಅದು ಈಗ ವಿಸ್ತೃತ ಯೋಜನಾ ವರದಿ ತಯಾರಾಗ್ತಾ ಇದೆ. 1 ತಿಂಗಳ ಒಳಗಾಗಿ ಅದಕ್ಕೆ ಟೆಂಡರ್ ಮಾಡ್ತೇವೆ, ಮಾಡಿ ಸಾಫ್ಟ್ ರಿಲೀಸ್ ಮಾಡುವಂಥ ವ್ಯವಸ್ಥೆ ಮಾಡ್ತೇವೆ.